ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಈ ವ್ಲಾಗ್ ಬಂದು ನಾನು ಲಾಸ್ಟ್ ಇಯರ್ ಶೂಟ್ ಮಾಡಿರೋದು. ಸೊ ಸ್ವಲ್ಪ ಕಾರಣಾಂತರಗಳಿಂದ ಈ ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ಹಾಗೆ ಇಟ್ಟಿದ್ದೆ, ಮನಸ್ಸಿರಲಿಲ್ಲ. ಹಾಗೆ ಏನೋ ಒಂದು ಸ್ವಲ್ಪ ನನ್ನ ಮನಸ್ಸಿಗೆ ಬೇಜಾರಾಗುವಂತಹ ಘಟನೆ ನಡೆದಿತ್ತು. ಸೊ ಆದ ಕಾರಣದಿಂದ ನಾನು ಪೋಸ್ಟ್ ಮಾಡಿರಲಿಲ್ಲ. ಬಟ್ ಇದನ್ನು ನಮ್ಮ ಮಮ್ಮಿ ಆಸೆ ಪಟ್ಟು ಪೋಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದು ಒಂದು ಮೆಮೊರಿಯಾಗಿ ಉಳಿಬೇಕಲ್ವ, ಯಾಕಂದರೆ ಇದು ನಮ್ಮ ಮನೆಯ ಗೃಹಪ್ರವೇಶದ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ನ ನಾನು ಪೋಸ್ಟೇ ಮಾಡಿರಲಿಲ್ಲ. ಸೊ ಎಲ್ಲ ಕೂಡ ಕ್ಲಿಪ್ಪಿಂಗ್ ತೆಗೆದಿಟ್ಟಿದ್ದೆ, ಬಟ್ ಹೇಳಿದೆ ಅಲ್ವಾ, ಸ್ವಲ್ಪ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಸೊ ಆದ್ದರಿಂದ ಅದನ್ನು ಇವಾಗ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಮನಸ್ಸು ಇವಾಗ ಸ್ವಲ್ಪ ತಿಳಿಯಾಗಿದೆ. ಓಕೆ, ಪೋಸ್ಟ್ ಮಾಡೋಣ ನಮ್ಮ ಮಮ್ಮಿಗೋಸ್ಕರನಾದರೂ ಅಂತ ಹೇಳಿ. ಹಾಗೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸೊ ಇದು ನಮ್ಮ ಮನೆಯ ಗೃಹಪ್ರವೇಶದ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲ ಒಟ್ಟಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀವಿ. ಹಾಗೆ ಮನೆಗೆ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆಲ್ಲ ಫ್ಲವರ್ಸ್ ಎಲ್ಲನೂ ತಂದಿಟ್ಟಿದ್ದಾರೆ. ಹಾಗೆ ಮನೆಯಲ್ಲಿ ದೇವ್ರ ಪೂಜೆ ಸಾಮಾನೆಲ್ಲನೂ ತೆಗೆದು ತೊಳೆದಿಟ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಒಂದು ಕಡೆಯಿಂದ ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನೀವೆಲ್ಲರೂ ಕೇಳ್ಬೋದು, ಆಲ್ರೆಡಿ ಗೃಹಪ್ರವೇಶದ ವ್ಲಾಗ್ ಅಂತೀರಾ ಮತ್ತು ಎಲ್ಲನೂ ಒಟ್ಟಿಗೆ ತಂದಿಟ್ಕೊಂಡಿದ್ದೀರಾ ಅಂತ ಹೇಳಿ. ಹೌದು, ಬಿಕಾಸ್ ನಾವಿದ್ದಿದ್ದು ರೆಂಟೆಡ್ ಹೋಮ್ ಬ್ಯಾಂಗ್ಳೂರಲ್ಲಿ. ಸೊ ಆದ್ದರಿಂದ ನಮಗೆ ಅಲ್ಲಿ ಆಲ್ಮೋಸ್ಟ್ ನಾವು 1 ಇಯರ್ ಏನೋ ಕನ್ಸ್ಟ್ರಕ್ಷನ್ಗೋಸ್ಕರ ಮನೆಯಲ್ಲೇ ಇರಲಿಲ್ಲ. ಬಟ್ ಆದರೂ ಕೂಡ ರೆಂಟ್ನ ಪೇ ಮಾಡ್ಕೊಂಡು ಬಂದಿದ್ವಿ. ಬಟ್ ಅವರು ಖಾಲಿ ಮಾಡ್ತೀವಿ ಅಂತ ಗೊತ್ತಾಗಿದ ತಕ್ಷಣವೇ ಅವರು ಬೇರೆಯವ್ರಿಗೆ ಅಡ್ವಾನ್ಸ್ ಕೊಡೋದಕ್ಕೆ ಇದು ಮಾಡಿಬಿಟ್ರು. ಹಾಗೆ ನಾವು ಕೂಡ ಅಡ್ವಾನ್ಸ್ ಅಮೌಂಟ್ನ ಅವ್ರ ಹತ್ರ ಬಿಟ್ಟಿದ್ದರಿಂದ ನಾವು ಮತ್ತೆ ರೆಂಟ್ ಕಟ್ಟೋದು ಬೇಡ ಬಿಡು ಅಂತ ಸುಮ್ಮನಾಗಿದ್ವಿ. ಸೊ ಅದಕ್ಕೆ ಅವರು ಬೇರೆಯವ್ರು ಬುಕ್ಕಿಂಗ್ ಮಾಡ್ಕೊಬಿಟ್ಟಿದ್ದಾರೆ, ಖಾಲಿ ಮಾಡ್ಕೊಳ್ಳಿ ಅಂದರು. ಸೊ ಆದ್ದರಿಂದ ಒಟ್ಟಿಗೆ ಎಲ್ಲ ಸಾಮಾನು ಫಸ್ಟೇ ಒಂದು ವೀಕು 1 ಮಂತ್ ಮುಂಚೆನೇ ತೊಗೊಂಡು ಬಂದು ಹಾಕಿಬಿಟ್ವಿ. ನೆಕ್ಸ್ಟು ಐ ಥಿಂಕ್ ಸೊ ಲಾಸ್ಟ್ ಇಯರ್ ಮೇನಲ್ಲಿ ಇದು ಗೃಹಪ್ರವೇಶ ನಡೆದಿದ್ದು. ಸೊ ಹಾಗೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ವಿ. ಸೊ ಎಲ್ಲರೂ ಹಾಗೆ ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ನಾವು ಮಾಡಿದ್ದು. ಸೊ ಅದಕ್ಕಂತಲೇ ಇಲ್ಲಿ ಅಡುಗೆಗೆಲ್ಲ ಗೃಹಪ್ರವೇಶಕ್ಕೆ ಊಟಕ್ಕೆಲ್ಲ ಭಟ್ರಿಗೆ ಆರ್ಡರ್ ಕೊಟ್ಟಿದ್ವಲ್ಲ. ಸೊ ಅದಕ್ಕೆ ಅವರೆಲ್ಲನೂ ಈ ರೀತಿ ಅಡುಗೆ ಮಾಡೋ ಪಾತ್ರೆಗಳನ್ನೆಲ್ಲನೂ ತೊಗೊಂಡು ಬಂದು ಲೆಕ್ಕ ಮಾಡ್ಕೊಳ್ತಿದ್ರು. ಸೊ ಇದು ಬಂದು ನೈಟ್ ವ್ಲಾಗ್ ಆಗಿರುತ್ತೆ. ಸೊ ನೈಟ್ ಬಂದು ಗಣಪತಿ ಹೋಮ ಏನಿತ್ತು ಅದನ್ನು ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಹಾಗೆ ಸೀರಿಯಲ್ ಲೈಟ್ಸ್ ಎಲ್ಲನೂ ಬೆಳಗ್ಗೆನೇ, ಅಂದರೆ ನಾಳೆ ಗೃಹಪ್ರವೇಶ ಅಂದರೆ ಇವತ್ತಿನ ಬೆಳಗ್ಗೆ ವ್ಲಾಗ್ ಇದು. ಸೊ ಫುಲ್ ಎಲ್ಲ ಸೀರಿಯಲ್ ಲೈಟ್ಸ್ ಇರ್ಬೋದು, ಹಾಗೆ ವಾಟರ್ ಬಾಟಲ್ಸ್ ಇರ್ಬೋದು, ಎಲ್ಲನೂ ಕೂಡ ತೆಗೆದು ಸೆಟ್ ಎಲ್ಲನೂ ಪೆಂಡಲ್ ಎಲ್ಲನೂ ಹಾಕ್ಸಿದ್ದೀವಿ. ಸೊ ಈ ರೀತಿ ಫುಲ್ ಸೀರಿಯಲ್ ಲೈಟ್ ಎಲ್ಲ ಹಾಕಿದ್ಮೇಲೆ ನೈಟ್ ಈ ರೀತಿ ಕಾಣಿಸ್ತಿದೆ. ಹಾಗೆ ಜಸ್ಟ್ ನಮ್ಮ ರಿಲೇಟಿವ್ಸು, ಹಾಗೆ ಆ ಊರಿನವರು, ಅಂದರೆ ನಾವು ಇವಾಗ ಮನೆ ಕಟ್ಟಿದ್ದೀವಲ್ಲ ಆ ಊರಿನವ್ರನ್ನೆಲ್ಲ ಕರೆದು ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಹಾಗೆ ಇದು ಬೆಳಗಿನ ಜಾವ ಹಾಲು ಉಕ್ಸ್ತಿರೋದು. ನನಗೆ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ಮ್ಯಾಚ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾವು ಅದರಿಂದ ಎಲ್ಲ ಸಾಮಾನು ಶಿಫ್ಟ್ ಮಾಡಿಬಿಟ್ಟಿದ್ವಲ್ಲ. ಸೊ ಅದರಿಂದ ಎಲ್ಲನೂ ಕೂಡ ಮನೆಯಲ್ಲಿರೋ ಸಾಮಾನೆಲ್ಲ ತೆಗೆದು ಜೋಡಿಸ್ಕೊಳ್ತಿದ್ದೀವಿ. ಹಾಗೆ ಇದು ನೈಟ್ದೇ ಗಣಪತಿ ಹೋಮದ್ದು. ಸೊ ನಮ್ಮಮ್ಮ ನಮ್ಮಪ್ಪ ಪೂಜೆ ಕೂತಿದ್ರಿಂದ ನಾವೆಲ್ಲ ಸ್ವಲ್ಪ ಓಡಾಡ್ಕೊಂಡಿದ್ವಿ. ಹಾಗೆ ಇದು ಬೆಳಗಿಂದು ಸತ್ಯನಾರಾಯಣ ಸ್ವಾಮಿ ಪೂಜೆದು. ಸೊ ಆದರೆ ಈ ವರ್ಷವೂ ಕೂಡ ಮಾಡ್ಕೋಬೇಕಂತ ಇದ್ದಾರೆ. ಹಾಗೆ ಈ ತುಳಸಿ ಕಟ್ಟೆ ಎಲ್ಲ ಏನಿದೆ ಅದೆಲ್ಲ ನಮ್ಮ ಡ್ಯಾಡಿನೇ ಫುಲ್ ಎಲ್ಲ ಪೇಂಟಿಂಗ್ ಮಾಡಿಸಿದ್ರು. ಹಾಗೆ ಬೆಳಗಿನ ಜಾವ ಗಂಗೆ ಪೂಜೆ ಎಲ್ಲನೂ ಮುಗಿಸಿ ಹಸುನ ಕೂಡ ಮನೆ ಒಳಗಡೆ ಕರ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನೆಕ್ಸ್ಟು ಹಾಲು ಉಗ್ಸೋಕ್ಕೆ ಎಲ್ಲನೂ ಕೂಡ ಅವರು ನಮ್ಗೆ ಹೇಳಿಬಿಟ್ಟು ಇದು ಇಟ್ಟಿಗೆ ಎಲ್ಲ ಏನಿದೆ ಅದನ್ನೆಲ್ಲ ಇಟ್ಬಿಟ್ಟು ಹಾಲನ್ನು ಕೂಡ ಉಗ್ಸಿದ್ವಿ. ಹಾಲು ಕೂಡ ಚೆನ್ನಾಗಿ ಉಕ್ತು. ಆ್ಯಂಡ್ ಫೈನಲಿ ಇದು ಒಂಥರ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಒಟ್ಟಿಗೆ ಎಲ್ಲರೂ ಸೇರಿದ್ವಿ. ಆ್ಯಂಡ್ ಮನೆ ಕಟ್ಸೋದು ತುಂಬ ಈಸಿ ಅನ್ನಲ್ಲ, ತುಂಬಾ ಕಷ್ಟವಾದದ್ದು. ಸೊ ಇಷ್ಟು ಚಿಕ್ಕ ವಯಸ್ಸಲ್ಲೇ ನಮ್ಮಣ್ಣ ಇಷ್ಟು ದೊಡ್ಡ ಮನೆ ಕಟ್ಸಿದ್ದಾನೆ ಅನ್ನೋದು ಒಂಥರ ನಮಗೆ ನಿಜವಾಗ್ಲೂ ಪ್ರೌಡ್ ಫೀಲಿಂಗ್ ಇದೆ. ಸೊ ನಮ್ಮ ಅಣ್ಣನ ಥರನೇ ಮಕ್ಕಳು ಎಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ತೀನಿ. ನಿಜವಾಗ್ಲೂ ಅವರಿಗೆ ಇವಾಗಲೇ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆಯೋ ಅಷ್ಟಿರಬೇಕು ಆಗಿದೆ.
ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಮನೆಯ ಗೃಹ ಪ್ರವೇಶದ ವ್ಲಾಗ್. ಸೊ ಈ ವ್ಲಾಗ್ ತುಂಬಾ ಶಾರ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.